ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನ್ಯೂಸ್ ಏನಪ್ಪ ಅಂತಂದರೆ, ಒಂದು ಕೋತಿ ಬಗ್ಗೆ. ಪ್ರೀತಿ ಅನ್ನೋದು ಬರೀ ಮನುಷ್ಯರಲ್ಲಿ ಮಾತ್ರನೇ ಅಲ್ಲ, ಪ್ರಾಣಿಗಳಲ್ಲೂ ಕೂಡ ಎಷ್ಟು ಮಟ್ಟಿಗೆ ಆ ಒಂದು ಪ್ರೀತಿ ಅನ್ನೋದು ಇರುತ್ತೆ, ದುಃಖ ನೋವು ಅನ್ನೋದಾಗ ಏನು ಮಾಡ್ತವೆ ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನಾವು ತಿಳ್ಕೊಬೋದು. ಏನಪ್ಪ ಅಂತಂದರೆ, ಒಂದು ಚಿಕ್ಕದೊಂದು ಕೋತಿ ಮರಿ ತನಗೆ ನೋವಾದಾಗ, ತನಗೆ ದುಃಖ ಆದಾಗ ಒಂದು ಟೆಡ್ಡಿ ಬೇರ್ನ ಇಟ್ಕೊಂಡು ತನ್ನ ತಾಯಿ ಥರ ಅದನ್ನು ಫೀಲ್ ಮಾಡಿಕೊಂಡು ಅದರಲ್ಲಿ ತನ್ನ ತಾಯಿನೇ ಅಂತ ಅಂದ್ಕೊಂಡು ಅದ್ರ ನೋವನ್ನ ಅದ್ರ ಜೊತೆ ಹೇಳ್ಕೊಳ್ಳೋ ರೀತಿಯಲ್ಲಿ ತಬ್ಕೊಂಡು ಮಲಿಕೊಳ್ಳುತ್ತೆ. ಸೊ ಈ ಒಂದು ಘಟನೆ ಎಲ್ಲ ಕಡೆ ವೈರಲ್ ಆಗಿರೋದನ್ನ ನೀವು ಕೆಲವು ಜನ ನೋಡಿರ್ತೀರ. ತುಂಬ ವೈರಲ್ ಆಗಿಬಿಟ್ಟಿದೆ ಈ ವಿಡಿಯೋ. ಇದು ಏನಕ್ಕೆ ಈ ರೀತಿ ಆಗಿದೆ ಅಂತಂದರೆ, ದೊಡ್ಡ ಕೋತಿಗಳು ಈ ಒಂದು ವಿಡಿಯೋನ ನೀವು ನೋಡ್ಬೋದು. ದೊಡ್ಡ ಕೋತಿಗಳು ಸುತ್ತ ಕೂತಿದ್ದಾವೆ, ಅದ್ರ ಜೊತೆಯಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಮರಿ ಕೋತಿ ಕೂತಿದೆ. ಅದನ್ನು ದೊಡ್ಡ ಕೋತಿಗಳು ಎಲ್ಲರೂ ಕೂಡ ಎಳೆದಾಡ್ಕೊಂಡು ಅದನ್ನು ಗದರಿಸಿ ಅದನ್ನು ಭಯಪಡಿಸಿ ಓಡಿಸೋ ರೀತಿಯಲ್ಲಿ ಅದನ್ನು ಮಾಡ್ತಾ ಇದ್ದಾವೆ. ಸೊ ಅಲ್ಲಿ ಎದ್ರುಕೊಂಡಂಥ ಒಂದು ಚಿಕ್ಕ ಕೋತಿ ಮರಿ ಅಲ್ಲಿಂದ ಓಡುತ್ತೆ. ಒಂದೇ ಸಮ ಓಡಿ ಬಂದು ಅಲ್ಲಿ ಮತ್ತೆ ಕೆಳಗಡೆ ಇಳಿದಾಗ ಅಲ್ಲಿ ಒಂದು ಟಡ್ಡಿ ಬೇರ್ ಬಿದ್ದಿರುತ್ತೆ. ಆ ಟಡ್ಡಿ ಬೇರ್ನ ಎತ್ಕೊಂಡು ಅದನ್ನು ಬಿಗ್ಗಾಗಿ ಹಪ್ಕೊಂಡು ಅದನ್ನು ಅಲ್ಲಿಂದ ಎತ್ಕೊಂಡು ಓಡೋಗೋವಂಥ ಒಂದು ಕೆಲಸನ ಮಾಡುತ್ತೆ. ಅದು ಬಂದು ಆ ಟಡ್ಡಿ ಬೇರು ನಮಗೆ ಅನಿಸುತ್ತೆ, ಬಟ್ ಆ ಸಣ್ಣ ಕೋತಿ ಮರಿಗೆ ಅದು ತನ್ನ ತಾಯಿ ಅನ್ನೋ ರೀತಿಯಲ್ಲೇ ಅದು ಭಾವಿಸಿ ಅದನ್ನು ತಬ್ಕೊಳ್ಳುತ್ತೆ. ಸೊ ಈ ಒಂದು ವಿಡಿಯೋ ಎಲ್ಲ ಕಡೆ ಕೂಡ ವೈರಲ್ ಆಗಿಬಿಟ್ಟಿದೆ. ಈ ವೈರಲ್ ಆಗಿರೋವಂಥ ವಿಡಿಯೋ ಎಲ್ಲೇದಪ್ಪ ಅಂತಂದರೆ, ಜಪಾನಿನ ಇಚ್ಕಿ ಅನ್ನೋ ಒಂದು ಸಿಟಿಯಲ್ಲಿರುವಂಥ ಒಂದು ಝೂನಲ್ಲಿರುವಂಥದ್ದು. ಈ ಒಂದು ಸಣ್ಣ ಕೋತಿ ಮರಿ ಬಂದು 6-7 ತಿಂಗಳು ವಯಸ್ಸಿಂದಾಗಿರುತ್ತೆ. ಈ ಕೋತಿನ ಅದ್ರ ಅಮ್ಮ ಬಿಟ್ಟೊರ್ಟೋಗಿರುತ್ತೆ. ಸೊ ಬೇಸಿಗೆನಲ್ಲಿ ಹುಟ್ಟಿದಂಥ ಈ ಮರಿನ ನೆಕ್ಸ್ಟ್ ಅದು ಕಾಡಲ್ಲಿ ಬೆಂಕಿ ಬೀಳ್ಬೋದು ಅನ್ನೋ ಭಯದಲ್ಲಿ ಅದೇನು ಮಾಡುತ್ತೆ, ತನ್ನ ಮರಿನ ಅಲ್ಲೇ ಬಿಟ್ಬಿಟ್ಟು ಬೇರೆ ಕಡೆ ಹೋಗಬೇಕಾದ್ರೆ ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕೋತಿ ಮರಿಗೆ ಅಲ್ಲೇ ಇದ್ದು ಅದು ಯಾರ ಜೊತೆನೂ ಕೂಡ ಹೊಂದ್ಕೊಂಡಿಲ್ಲ. ಅದು ಒಂಟಿಯಾಗಿ ಬೆಳೆಯೋದಕ್ಕೆ ಶುರುವಾಗಿದೆ. ಅಲ್ಲೇ ಝೂನಲ್ಲಿ ಯಾರೋ ನೋಡೋಕೆ ಬಂದಿರ್ತಾರಲ್ಲ, ಅವ್ರ ಹತ್ರ ಇದ್ದಂಥ ಒಂದು ಟೆಡ್ಡಿ ಬೇರ್ನ ಅಲ್ಲಿ ನೋಡ್ಕೊಳ್ಳೋ ಅಂಥ ಸಿಬ್ಬಂದಿಗಳು ಏನು ಮಾಡ್ತಾರೆ, ಅದು ಒಂಟಿಯಾಗಿ ಯಾವಾಗಲೂ ಕೂತ್ಕೊಂಡಿರೋದನ್ನ ನೋಡಿ ಆ ಟೆಡ್ಡಿ ಬೇರ್ನ ಅಲ್ಲೇ ಅದಕ್ಕೆ ಹತ್ರ ಹಾಕಿರ್ತಾರೆ. ಸೊ ಆ ಕೋತಿ ಮರಿ ಆ ಟೆಡ್ಡಿ ಬೇರ್ನೇ ತನ್ನ ಅಮ್ಮ ಅಂದ್ಕೊಂಡು ಯಾವಾಗಲೂ ಅದನ್ನೇ ಹಪ್ಕೊಂಡು ಮಲಿಕೊಂಡು ಎಲ್ಲ ಮಾಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಯಾರೋ ಪ್ರವಾಸಿಗರು ನೋಡೋಕೆ ಬಂದಂಥವ್ರು ಆ ಝೂನಲ್ಲಿ ಆ ಒಂದು ವಿಡಿಯೋನ ತೆಗೆದು ಪೋಸ್ಟ್ ಮಾಡಿದ್ದಾರೆ. ಇದರಿಂದಾಗಿ ಎಲ್ಲ ಕಡೆ ವೈರಲ್ ಆಗಿದೆ ಈ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋ ನೋಡಿದ ಜನಗಳೆಲ್ಲರೂ ಕೂಡ, ಅಯ್ಯೋ ಪಾಪ ಈ ರೀತಿಯಾಗಿ ಒಂದು ಫೀಲ್ ಮಾಡ್ತಾ ಇದೆಯಾ, ಆ ಕೋತಿ ಮರಿ ನನಗೆ ಕೊಟ್ಟರೆ ನಾನೇ ಸಾಕೊತೀನಿ, ಯಾರೂ ದೊಡ್ಡ ಕೋತಿಗಳು ಅದನ್ನು ಸೇರಿಸ್ಕೊತಾ ಇಲ್ವಾ ಅಂತ ಹೇಳಿ ಒಂದು ಮನಸ್ಸು ಕಲ್ಕೋ ರೀತಿಯಲ್ಲಿ ಈ ಒಂದು ವಿಡಿಯೋನ ನೋಡಿದವರು ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಆನಂತರ ಅಲ್ಲಿ ಕೆಲಸ ಮಾಡುವಂಥ ಕೋತಿಗಳನ್ನ ನೋಡ್ಕೊಳ್ಳೋವಂಥ ಆ ಸಿಬ್ಬಂದಿ ಈ ವಿಡಿಯೋನ ನೋಡಿದಾದ ನಂತರದಲ್ಲಿ ಆ ಕೋತಿಗೆ ಸ್ವಲ್ಪ ಜಾಸ್ತಿ ಪ್ರೀತಿಯನ್ನು ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. ಅವತ್ತಿಂದ ಕೋತಿ ಮರಿ ಏನು ಮಾಡಿದೆ ಅಂತಂದರೆ, ಫೀಡ್ ಮಾಡೋಕ್ಕೆ ಅಂತ ಏನಾದರೂ ಅವ್ರು ಏನಾದರೂ ತೊಗೊಂಡು ಬಂದರೆ ಝೂನ ಸಿಬ್ಬಂದಿಗಳು ಏನಾದರೂ ತೊಗೊಂಡು ಬಂದಾಗ ಅವ್ರ ಕಾಲ ಮೇಲೆಲ್ಲ ಎಗರೋದು, ಅವರು ಯಾವ ರೀತಿ ಅದಕ್ಕೆ ಪ್ರೀತಿ ತೋರಿಸ್ತಾರೋ ಅದಕ್ಕಿಂತ ಡಬಲಾಗಿ ಅದು ಅವರಿಗೆ ಪ್ರೀತಿಯನ್ನು ತೋರಿಸ್ತಾ ಇದೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಅದು ಬೇರೆ ಒಂದು ಕೋತಿ ಜೊತೆ ಫ್ರೆಂಡ್ಶಿಪ್ ಕೂಡ ಮಾಡ್ಕೊಂಡಿದೆ ಅಂತ ಅಲ್ಲಿ ಸಿಬ್ಬಂದಿಗಳು ಒಂದು ವಿಡಿಯೋನ ಕೂಡ ಮಾಡಾಕಿದ್ದಾರೆ. ಇನ್ನೊಂದು ಏನಪ್ಪ ಖುಷಿಯಾಗಿರೋವಂಥದ್ದು ಅಂತಂದರೆ, ಈ ಒಂದು ಪಂಚಕೋತಿಯನ್ನು ನೋಡೋದಕ್ಕೆ ಎಲ್ಲಿಲ್ಲದೆ ಇರೋ ಜನ ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರಂತೆ. ಎಲ್ಲರೂ ಕೂಡ ಟಿಕೆಟ್ ತೊಗೊಂಡು ಲೈನಲ್ಲಿ ಕ್ಯೂನಾಗಿ ನಿಂತ್ಕೊಂಡು ನೋಡ್ತಾ ಇದ್ದಾರಂತೆ. ಆ ಪಂಚನ ಕೋತಿ ಗುಹೆ ಒಳಗಡೆ ಜಾಗದಲ್ಲಿ ಸೇರಿಕೊಂಡು ಅದು ಮಲಿಕೊಂಡು ಎದ್ದು ಬಂದು ಈಚೆಗೆ ಬರೋ ತನಕ ಕಾದಿದ್ದು ಟಿಕೆಟ್ನ ತಗೊಂಡು ನೋಡಿಕೊಂಡು ಹೋಗ್ತಾ ಇದ್ದಾರಂತೆ. ಸೊ ಇಷ್ಟು ದಿನದವರೆಗೂ ಆ ಝೂನಲ್ಲಿ ಇಷ್ಟೊಂದು ಜನ ಬಂದಿದ್ದನ್ನ ನಾವು ನೋಡೇ ಇರಲಿಲ್ಲ. ಈ ಪಂಚನ ಕೋತಿಯಿಂದ ಅಷ್ಟು ಜನ ಆ ಝೂನಲ್ಲಿ ಆ ಪಂಚನ ನೋಡೋದಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಅಲ್ಲಿನ ಸಿಬ್ಬಂದಿಗಳು ತಿಳಿಸ್ತಾ ಇದ್ದಾರೆ. ಸೊ ಎಷ್ಟು ಅದು ತನ್ನ ತಾಯಿನ ಕಳ್ಕೊಂಡ್ರೂ ಕೂಡ ಆ ಒಂದು ಟೆಡ್ಡಿ ಬೇರ್ನೇ ಆ ಒಂದು ತನ್ನ ತಾಯಿ ಅಂತ ಅಂದ್ಕೊಂಡು ಅದ್ರ ಹತ್ರನೇ ಅದ್ರ ನೋವನ್ನ ಹಂಚ್ಕೊತಾ ಇದೆಯಂತೆ. ಎಲ್ಲ ಏನಾದರೂ ಯಾರಾದರೂ ಎದುರಿಸಿದ್ರೆ ಸಾಕು, ಇಷ್ಟು ದಿನ ದೊಡ್ಡ ಕೋತಿಗಳು ಎದುರಿಸಿದ್ರೆ ಸಾಕು ಓಡೋಗಿ ಆ ಟೆಡ್ಡಿ ಬೇರ್ನ ತಬ್ಕೊಂಬಿಡ್ತಾ ಇತ್ತು ಆ ಕೋತಿ ಮರಿ. ಆದರೆ ಇವಾಗೂ ಕೂಡ ಟೆಡ್ಡಿ ಬೇರ್ನ ಇಟ್ಕೊಂಡಿದೆಯಂತೆ. ಅದ್ರ ಜೊತೆಗೆ ಅಲ್ಲಿ ನೋಡ್ಕೊತಾ ಇರೋವಂಥ ಸಿಬ್ಬಂದಿ ಒಂದು ಊಟ ಫೀಡ್ ಮಾಡ್ಬೇಕಾದ್ರೆ ಅದಕ್ಕೆ ತೋರಿಸ್ತಾ ಇರೋ ಪ್ರೀತಿ ಆಗ್ಬೋದು, ಇನ್ನೊಂದು ಕೋತಿ ಜೊತೆ ಅದು ಹೊಂದ್ಕೊಂಡಿರೋದ್ರಿಂದಾಗಿ ಒಂದು ಟೆಡ್ಡಿ ಬೇರ್ಗಿಂತ ಜಾಸ್ತಿ ಪ್ರೀತಿನ ಆ ಒಂದು ಸಿಬ್ಬಂದಿ ಜೊತೆ ನೋಡ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ.